ನಿಮ್ಮ ಮುಖದಲ್ಲಿ ನಗು ಏನ್ ವಿಷಯ? ನೀವು ನೋಡಿ, ಸ್ವಲ್ಪ ಸಮಯದಲ್ಲಿ ನಾನು ಶ್ರೀಮಂತನಾಗಲಿದ್ದೇನೆ. ನಾವಿದನ್ನ ಎಷ್ಟೋ ಬಾರಿ ಕಳೆದೇವೆ. ಏನ್ ಪ್ರಿಯಾ? ನಿಮ್ಮಿಬ್ಬರಿಗೆ ನಾನು ಏನು ತೋರಿಸಲು ಬಯಸುತ್ತೇನೆ, ಆದ್ರೆ ನೀವೀ ಮಾಹಿತಿಯನ್ನ ಬೇರೆ ಯಾರೊಂದಿಗೂ ಹಂಚಿಕೊಳ್ಳಲು ಸಾಧ್ಯವಿಲ್ಲ. ಸರಿ ಸರಿ, ಈಗ ಏನು ಅಂತ ಹೇಳಿ. ನನಗೆ ಯಾವ ತರದ ವಿಡಿಯೋ ಸಿಕ್ಕಿದೆ ಅಂದ್ರೆ ಅದು ನಿಧಿಯ ಬೀಗದಂತೆ. ಆ ರೀತಿ ಏನಿದೆ ಈ ವಿಡಿಯೋದಲ್ಲಿ? ಈ ವಿಡಿಯೋದಲ್ಲಿ ಈ ಮಾರ್ಕೆಟ್ ಎಕ್ಸ್ಪರ್ಟ್ ಅವ್ರಿಗೆಲ್ಲವನ್ನು ತಿಳಿದಿದ್ದಾರೆ. ಅವರ ಸ್ನೇಹಿತರಿಗೆ ಈ ಸೆಕ್ಯೂರಿಟೀಸ್ ಅಲ್ಲಿ ಹೂಡಿಕೆ ಮಾಡೋ ಸಲಹೆ ಕೊಡ್ತಿದ್ದಾರೆ. ಈಗ ನಾನು ಸಹ ಈ ಅವಕಾಶದ ಲಾಭವನ್ನು ಪಡೆಯೋಕೆ ಹೋಗ್ತಾ ಇದ್ದೀನಿ, ಮತ್ತೆ ಅವರು ಹೇಳಿರೋ ಸೆಕ್ಯೂರಿಟೀಸ್ ಅಲ್ಲಿ ಹೂಡಿಕೆ ಮಾಡ್ತೀನಿ. ವಾ, ಇಷ್ಟು ದೊಡ್ಡ ಮಾರ್ಕೆಟ್ ಎಕ್ಸ್ಪರ್ಟ್ ಇಂದ ಫ್ರೀ ಆದ ಸಲಹೆ ಎಲ್ಲಿಂದ ಸಿಕ್ತು ನಿಮ್ಗೆ? ವಿಡಿಯೋ ಅದಾಗಿದೆ ನನ್ನ ಕಾಂಟ್ಯಾಕ್ಟ್ಸ್. ಅದನ್ ಬಿಡಿ, ಈಗ ಯಾರು ಇದರಲ್ಲಿ ನನ್ನ ಜೊತೆ ಹೂಡಿಕೆ ಮಾಡ್ತೀರಾ ಹೇಳಿ? ಒಂದ್ ನಿಮಿಷ ನಕುಲ್, ಮೊದ್ಲು ನಿಮಗ್ ಗೊತ್ತಾ ಈ ವಿಡಿಯೋ ನಿಜಾನೋ ಅಲ್ವೋ ಅಂತ? ಪ್ರಿಯಾ, ನೀನ್ ನನ್ನ ಮಾತನ್ನ ಯಾವತ್ತೂ ನಂಬೋದೇ ಇಲ್ಲ. ಚಿಂತೆ ಮಾಡಬೇಡ, ಕೂಡಲೇ ಹೂಡಿಕೆ ಮಾಡೋಣ, ಅದರಿಂದ ನಮ್ಗೆ ಹೆಚ್ಚು ಲಾಭ ಆಗುತ್ತೆ. ಈ ವಿಡಿಯೋನಾಗ್ಲಿ ಇಲ್ಲ ಅವ್ರು ಕೊಟ್ಟಿರೋ ಸಲಹೆನಾಗ್ಲಿ ವೆರಿಫೈ ಮಾಡ್ದೆ ನಾನ್ ನಂಬಲ್ಲ. ಈ ವಿಡಿಯೋನ ನನ್ನ ಕಳ್ಸಿ, ನಾನು ಅವರನ್ನ ಈ ವಿಡಿಯೋ ಜೊತೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ಯಾಗ್ ಮಾಡ್ತೀನಿ. ಆಮೇಲೆ ನೋಡೋಣ ಅವರಿದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ. ತಗೋ, ಕಳ್ಸಿದ್ದೀನಿ ವಿಡಿಯೋ. ನಾನು ಅವ್ರನ್ನ ಟ್ಯಾಗ್ ಮಾಡಿ ಪೋಸ್ಟ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಸಾಕಷ್ಟು ಜನರು ಅವರನ್ನ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿದ್ದಾರೆ, ಮತ್ತೆ ಕೇಳಿದರೆ ಇದು ನಿಜವಾಗ್ಲೂ ಅವರ ಅಡ್ವೈಸಾ ಅಂತ. ಮತ್ತೆ ಈಗೀಗ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಫಾಲೋವರ್ಸ್ಗೆ ಎಚ್ಚರಿಕೆ ನೀಡಿದ್ದಾರೆ, ಈ ವಿಡಿಯೋ ಡೀಪ್ ಫೇಕ್ ಅಂತ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಇದನ್ನ ಬದಲಾಯಿಸಿದ್ದಾರೆ. ಏನು? ಒಳ್ಳೇದಾಯ್ತು ನಾನು ನಿನ್ ಮಾತನ್ನ ಕೇಳ್ಕೊಂಡು. ನಾನು ಆತರ ಪಟ್ಟಿದ್ರೆ ನನಗೆ ತುಂಬಾ ನಷ್ಟ ಆಗ್ತಾ ಇತ್ತು. ಆನ್ಲೈನ್ ನಲ್ಲಿ ತೋರಿಸೋ ಪ್ರತಿಯೊಂದು ವಿಷಯದ ಬಗ್ಗೆ ಈ ತರ ಭರವಸೆ ಇಡಬೇಡಿ. ಈ ಡಿಜಿಟಲ್ ಯುಗದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಂತಹ ಅನೇಕ ಆವಿಷ್ಕಾರಗಳು ಲಭ್ಯವಿದೆ. ಅವುಗಳನ್ನು ಹೂಡಿಕೆದಾರರನ್ನು ಮೋಸಗೊಳಿಸಲು ಬಳಸುತ್ತಾರೆ. ಆದ್ದರಿಂದ ಹೂಡಿಕೆ ಮಾಡುವ ಮೊದಲು ಯಾವಾಗಲೂ ಪರಿಶೀಲಿಸಿ, ಜಾಗೃತರಾಗಿ ಸರಿಯಾದ ಹೂಡಿಕೆ ಮಾಡಿ.